ಅಲ್ಲಿ ಈಗ ಭಾಷ್ಯವನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ಪುಂಸವನ ಸೀಮಂತದ ಆಪಸ್ತಂಭಗರ್ಹ್ಯ ಸೂತ್ರದ ಭಾಷ್ಯ ಹರದತ್ರದ್ದು ಸುದರ್ಶನದ್ದು ನೋಡಿದಾಗ, ಕಪರ್ದಿಗಳದ್ದು ನೋಡಿದಾಗ, ಆ ವ್ಯಾಖ್ಯಾನದಲ್ಲಿ ಸೂತ್ರದಲ್ಲಿ ನಿಮ್ಗೆ ಹೆಚ್ಚು ಆ ವಿಷಯ ಗೊತ್ತಾಗಲ್ಲ, ಅದರ ವ್ಯಾಖ್ಯಾನಗಳ ಅರ್ಥ ನೋಡಿದಾಗ ಹೀಗನ್ಸುತ್ತೆ. ಅವರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಪುಂಸವನದ ಸೂತ್ರದಲ್ಲಿ ಸೀಮಂತವತ್ ಅಗ್ನೇರುಪ ಸಮಾಧಾನಾದಿ ಅಂತ ಕೊಟ್ಕೊಂಡು ಹೋಗ್ತಿದ್ದಾರೆ, ಜಯಾದಯ ಅಂತ. ಅಂದರೆ ಸೀಮಂತದ ಸೂತ್ರಗಳಲ್ಲಿ ಅಲ್ಲ, ಪುಂಸವನದ ಸೂತ್ರಗಳಲ್ಲಿ ಪುಂಸವನದ ಆದ ನಂತರ ಬರುವ ಸೀಮಂತದ ಪ್ರಯೋಗದಂತೆ ಇಲ್ಲೂ ಎಲ್ಲವನ್ನು ಮಾಡಿ ಅಂತ ಕೊಟ್ಬಿಟ್ರು. ಪುಂಸವನ ಮೊದಲನೇದು, ಸೀಮಂತ ಆಮೇಲೆದು. ಆದರೂ ಕೂಡ ಪುಂಸವನದರಲ್ಲೇ ಆಮೇಲಿನ ಕರ್ಮವನ್ನು ಅತಿದೇಶ ಮಾಡಿ ಪುಂಸವನಕ್ಕೆ ಕೊಡ್ತಿದ್ದಾರೆ. ಎರಡನೇ ಅಂದರೆ ಪುಂಸವನದ ಸೂತ್ರಗಳಲ್ಲಿ ಪುಂಸವನದ ನಂತರದ ಸಂಸ್ಕಾರವಾದ ಸೀಮಂತದ ಅತಿದೇಶವನ್ನು ಮಾಡಿಕೊಡ್ತಿದ್ದಾರೆ. ಸೀಮಂತದಲ್ಲಿ ಮಾಡುವಂತೆ ಎಲ್ಲವನ್ನೂ ಪುಂಸವನದಲ್ಲಿ ಮಾಡಿ ಅಗ್ನೇರೂಪ ಸಮಾಧಾನಾದಿ ಜಯಾದಿ ತಂತ್ರಗಳನ್ನು, ಅಗ್ನಿಮುಖ ತಂತ್ರಗಳನ್ನು ಅಂತ ಕೊಟ್ಬಿಟ್ರು. ಹಾಗೆ ತಗೊಂಡಾಗ ಆದರೆ ಮತ್ತಲ್ಲಿ ವ್ಯತ್ಯಾಸ ಮಾಡಿಕೊಟ್ರು, ಪುಂಸವನದಲ್ಲಿ ಮಾತ್ರ ಪ್ರಹರಣವೇನೇ, ಶಮ್ಯ ಅಲ್ಲ ಅಂತ. ಸೀಮಂತದಂತೆ ಎಲ್ಲ ಅಗ್ನಿಮುಖದ ಎಲ್ಲ ನಿಯಮಗಳನ್ನೂ ಮಾಡಿ ಅಂತ ಕೊಟ್ಟು, ಶಮ್ಯ ಎಲ್ಲ ಪುಂಸವನದಲ್ಲಿ ಪ್ರಹರಣ ಅಂತ ಕೊಟ್ಟರು. ಸೀಮಂತದಲ್ಲಿ ಶಮ್ಯೆ ಅಂತಲೇ ಕೊಟ್ಟರು. ಸೀಮಂತದಲ್ಲಿ ಶಮ್ಯೆ ಅಂತ ಕೊಟ್ಟಿದ್ದಾರೆ, ಹಾಗೂ ಸೀಮಂತದಂತೆಯೇ ಅಗ್ನಿಮುಖದ ಎಲ್ಲ ವಿಧಿಗಳನ್ನು ಮಾಡಿ ಅಂತ ಪುಂಸವನದಲ್ಲಿ ಕೊಟ್ಟಿದ್ದಾರೆ. ಹೀಗಿದ್ದಾಗ ಏನು ಅರ್ಥ ಆಗುತ್ತೆ ಅಂದರೆ, ಪ್ರಹರಣ ನಿರಸನ ಅನ್ನುವ ಒಂದು ವಿಷಯನ ಬಿಟ್ಟರೆ, ಸೀಮಂತದಲ್ಲಿ ನಿರಸನ ಆ ಒಂದು ವಿಷಯವನ್ನು ಬಿಟ್ಟರೆ, ಅಂದರೆ ನಿರಸನವನ್ನು ಬಿಟ್ಟು ಪ್ರಹರಣವನ್ನೇ ಪುಂಸವನದಲ್ಲಿ ಮಾಡಬೇಕು ಅನ್ನೋ ಒಂದು ನಿಯಮವನ್ನು ವಿಶೇಷ ಮಾಡಿ ಕೊಟ್ಟಿದ್ದು ಬಿಟ್ಟರೆ, ಉಳಿದೆಲ್ಲವನ್ನೂ ಸೀಮಂತದಂತೆ ಅಗ್ನಿಮುಖ ಮಾಡಿ ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಏನಾಗುತ್ತೆ ಅಂದರೆ, ಸೀಮಂತದಲ್ಲಿ ಏನು ಮಾಡ್ತೀವಿ, ನಿರಸನ ಮಾಡ್ತೀವಿ. ನಿರಸನ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಪರಿಧ್ಯಂಜನವೂ ಇಲ್ಲ, ಲೇಪ ಕಾರ್ಯವೂ ಇರಲ್ಲ. ಎಲ್ಲೆಲ್ಲಿ ಪರಿಧಿ ನಿರಸನವೋ ಅಲ್ಲಿ ಪರಿಧ್ಯಂಜನವೂ ಇಲ್ಲ, ಲೇಪ ಕಾರ್ಯವೂ ಇಲ್ಲ. ಈಗ ಇಲ್ಲಿ ಸೀಮಂತದಲ್ಲಿ ನಿರಸನ, ಹಾಗಿದ್ಮೇಲೆ ಸೀಮಂತದಲ್ಲಿ ನಿರಸನ ಇರುವಾಗ ಪರಿಧ್ಯಂಜನವೂ ಇಲ್ಲ, ಲೇಪ ಕಾರ್ಯವೂ ಇಲ್ಲ. ಹಾಗಾಗಿ ಪುಂಸವನದಲ್ಲಿ ನಿರಸನ ಅನ್ನೋ ಜಾಗದಲ್ಲಿ ಮಾತ್ರ ಪ್ರಹರಣ ಉಂಟೆ ಹೊರತು ಇನ್ನೇನು ಇಲ್ಲ ಅಂತ. ಅಂದರೆ ಪರಿಧ್ಯಂಜನವೂ ಬೇಕಿಲ್ಲ, ಲೇಪ ಕಾರ್ಯವೂ ಬೇಕಿಲ್ಲ ಅಂತ. ಈ ಒಟ್ಟಾರೆ ಅಭಿಪ್ರಾಯ ತಗೊಂಡಾಗ, ಏಕೆ ಸೀಮಂತವತ್ ಅಂತ ಕೊಟ್ಬಿಟ್ರು, ಸೀಮಂತವತ್ ಅಂತ ಆದಾಗ ಸೀಮಂತದಲ್ಲಿ ಪರಿಧ್ಯಂಜನವೂ ಇಲ್ಲ, ಲೇಪ ಕಾರ್ಯವೂ ಇಲ್ಲ. ಹಾಗಾಗಿ ಪುಂಸವನದಲ್ಲೂ ಪರಿಧ್ಯಂಜನವೂ ಇಲ್ಲ, ಲೇಪ ಕಾರ್ಯವೂ ಇಲ್ಲ. ಆದರೆ ವಿಶೇಷ ನಿಯಮದ ಅಡಿಯಲ್ಲಿ ಮಾತ್ರ ಪರಿಧಿ ಪ್ರಹರಣವೇ, ನಿರಸನ ಅಲ್ಲ. ಸೀಮಂತದಲ್ಲಿ ನಿರಸನವಾದರೂ ಪುಂಸವನದಲ್ಲಿ ಅದು ಒಂದು ವ್ಯತ್ಯಾಸ, ನಿರಸನ ಅಲ್ಲ, ಪ್ರಹರಣ. ಅಷ್ಟು ಬಿಟ್ಟರೆ ಉಳಿದಂತೆ ಸೀಮಂತದಲ್ಲಿ ಪರಿಧ್ಯಂಜನ ಇಲ್ಲ, ಲೇಪ ಕಾರ್ಯವೂ ಇಲ್ಲ. ಹಾಗಾಗಿ ಪುಂಸವನದಲ್ಲೂ ಪರಿಧ್ಯಂಜನ ಲೇಪ ಕಾರ್ಯಗಳು ಬೇಕಿಲ್ಲ ಅನ್ನೋದು ಒಟ್ಟಾರೆ ಮೂರು ವ್ಯಾಖ್ಯಾನಗಳನ್ನು ನೋಡಿದಾಗ ಅರ್ಥ ಆಗ್ತಿದೆ. ಆದರೆ ಆ ಕಾರಿಕೆಯ ವಾಕ್ಯದಲ್ಲಿ ಮಾತ್ರ ಕೇವಲ ಅದೊಂದು ಪ್ರಯೋಗವನ್ನು ಪದಪ್ರಯೋಗ ಮಾಡಿದ್ದಾರೆ. ಯಾವುದು, ಪರಿಧಿ ಪ್ರಹರಣಂ ಕುರ್ಯಾತ್ ಲೇಪಕಾರ್ಯನ್ನ ವಿದ್ಯತೆ ಅಂತ ಕೊಟ್ಟರೆ ಹೊರತು, ಆ ಲೇಪಕಾರ್ಯನ್ನ ವಿದ್ಯತೆ ಅಂತ ಅನ್ನುವ ಶಬ್ದಕ್ಕೆ ನಾವು ಈ ವ್ಯಾಖ್ಯಾನಕಾರ ಮೂರು ಜನದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ಲೇಪಕಾರ್ಯ ಅಂದರೆ ಇಲ್ಲಿ ಅವರು ಹೇಳ್ತಿರೋದು ಪರಿಧ್ಯಂಜನ ಲೇಪಕಾರ್ಯ ಎರಡನ್ನೂ ಸೇರಿಸಿಯೇ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏಕೆಂದರೆ ಮೂರು ಜನ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿರೋ ರೀತಿ ತಗೊಂಡು ಈ ಕಪರ್ದಿ ಕಾರಿಕೆಯ ಲೇಪಕಾರ್ಯನ್ನ ವಿದ್ಯತೆ ಅನ್ನೋ ಶಬ್ದ ನೋಡಿಕೊಂಡಾಗ ಅಲ್ಲಿ ಪರಿಧ್ಯಂಜನ ಲೇಪಕಾರ್ಯ ಎರಡೂ ಕೂಡ ಪುಂಸವನದಲ್ಲಿ ಇರಲ್ಲ.
ಪ್ರಹರಣ ಮಾತ್ರ ಸೀಮಂತಕ್ಕೂ ವಿಶೇಷವಾಗಿ ವ್ಯತ್ಯಾಸವಾಗಿ ಅದೊಂದು ಮಾತ್ರ ಸೀಮಂತದಲ್ಲಿ ನಿರಸನ ಇದ್ದರೂ ಪುಂಸವನದಲ್ಲಿ ಅದೊಂದು ಪ್ರಹರಣ ಅಷ್ಟೇ ಬಿಟ್ಟರೆ ಪರಿಧ್ಯಂಜನ ಲೇಪ ಕಾರ್ಯ ಎರಡೂ ಕೂಡ ಪುಂಸವನದಲ್ಲಿ ಇರಲ್ಲ ಅನ್ನೋದೇ ಸ್ಪಷ್ಟವಾಗ್ತಾ ಇದೆ. ಆದರೆ ಇಲ್ಲಿ ಇನ್ನೊಂದು ಸ್ವಾರಸ್ಯನೂ ಇದೆ, ಇಷ್ಟಕ್ಕೆ ಮುಗಿಯಲ್ಲ. ಪರಿಧಿ ಪ್ರಹರಣವನ್ನು ಪುಂಸವನದಲ್ಲಿ ಪ್ರತ್ಯೇಕ ನಿಯಮಗೊಳಿಸಿ ಹೇಳಿದ್ದಾರೆ. ಹಾಗಿದ್ಮೇಲೆ ಎಲ್ಲೆಲ್ಲಿ ಪ್ರಹರಣ ಇರುತ್ತೋ, ಎಲ್ಲೆಲ್ಲಿ ಪರಿಧಿ ಪ್ರಹರಣ ಇರುತ್ತೋ ಅಗ್ನಿಮುಖ ಪ್ರಯೋಗದಲ್ಲಿ ಅಲ್ಲೆಲ್ಲ ಕಡೆ ಮುಂದೆ ಮಾಡುವ ವಸುಭ್ಯೋ ರುದ್ರೇಭ್ಯ ಆದ್ಯೇಭ್ಯ ಸಂಸ್ರಾವ ಭಾಗೇಭ್ಯ ಇದನ್ನ ಮಮ ಅಂತ ಏನು ಮಾಡ್ತೀವಿ, ಸಂಸ್ರಾವ ಹೋಮವನ್ನು, ಸಂಸ್ರಾವ ಹೋಮದಲ್ಲಿ ಸ್ವಾಹಾಕಾರ ಇಲ್ಲ, ಹಾಗಾಗಿ ನಾವು ಅದನ್ನು ಹೇಳಲಿಲ್ಲ. ಇಲ್ಲಿ ಸಂಸ್ರಾವ ಹೋಮವನ್ನು ಸ್ವಾಹಾಕಾರ ರಹಿತವಾಗಿಯೇ ಮಾಡಬೇಕು. ಹಾಗಾಗಿ ಇಲ್ಲಿ ಎಲ್ಲೆಲ್ಲಿ ಪರಿಧಿಯನ್ನು ಪ್ರಹರಣ ಮಾಡ್ತೇವೋ ಅಗ್ನಿಮುಖ ತಂತ್ರದಲ್ಲಿ ಅಲ್ಲೆಲ್ಲ ಕಡೆ ಸಂಸ್ರಾವ ಹೋಮ ಇರಬೇಕು. ಎಲ್ಲೆಲ್ಲಿ ಪರಿಧಿಯನ್ನು ನಿರಸನ ಮಾಡ್ತೀವೋ ಅಲ್ಲೆಲ್ಲ ಕಡೆ ಸಂಸ್ರಾವ ಹೋಮ ಮಾಡಬಾರದು. ಹೀಗಿದ್ದಾಗ ಸೀಮಂತದಲ್ಲಿ ಪರಿಧಿ ನಿರಸನ, ಹಾಗಾಗಿ ಸೀಮಂತದಲ್ಲಿ ಸಂಸ್ರಾವ ಹೋಮ ಇಲ್ಲ. ಪುಂಸವನದಲ್ಲಿ ಸೀಮಂತ ಕ್ರಮದಲ್ಲಿಯೇ ಅಗ್ನಿಮುಖದ ಎಲ್ಲವನ್ನೂ ಮಾಡಿ ಅಂತ ಹೇಳಿಬಿಟ್ರು, ಅತಿದೇಶ ಮಾಡಿ ಪುಂಸವನಕ್ಕೆ ಸೀಮಂತದಂತೆ ಮಾಡಿ ಅಂತ ಹೇಳಿದರು. ಆದರೆ ವಿಶೇಷ ನಿಯಮದಡಿಯಲ್ಲಿ ಸೀಮಂತದಲ್ಲಿ ಮಾಡುವ ನಿರಸನದ ಜಾಗದಲ್ಲಿ ಇಲ್ಲಿ ಪ್ರಹರಣವೇ ಪುಂಸವನದಲ್ಲಿ ಅಂತ ನಿಯಮ ಕೊಟ್ಟಿರೋದ. ಹಾಗಿದ್ದಾಗ ಪುಂಸವನದಲ್ಲಿ ನೀವು ಪರಿಧಿಯನ್ನು ಪ್ರಹರಣ ಮಾಡಬೇಕು. ಪ್ರಹರಣ ಮಾಡೋದ್ರಿಂದ ಪ್ರಹರಣ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಸಂಸ್ರಾವ ಹೋಮ ಇದ್ದೇ ಇರುತ್ತೆ. ಹಾಗಾಗಿ ಪುಂಸವನದಲ್ಲಿ ಪರಿಧಿ ಪ್ರಹರಣ ಆದಮೇಲೆ ಸಂಸ್ರಾವ ಹೋಮ ಆಗಲೇಬೇಕು. ಹಾಗಾಗಿ ಸಂಸ್ರಾವ ಹೋಮನೂ ಉಂಟು. ಸೀಮಂತದಲ್ಲಿ ಪರಿಧಿ ನಿರಸನ, ಹಾಗಾಗಿ ಸಂಸ್ರಾವ ಹೋಮ ಇಲ್ಲ. ಪುಂಸವನದಲ್ಲಿ ಪರಿಧಿ ಪ್ರಹರಣ, ಹಾಗಾಗಿ ಸಂಸ್ರಾವ ಹೋಮ ಬೇಕು. ಸೀಮಂತದಲ್ಲಿ ಪರಿಧಿ ನಿರಸನ, ಹಾಗಾಗಿ ಪರಿಧ್ಯಂಜನ ಲೇಪ ಕಾರ್ಯಗಳಿಲ್ಲ. ಆದರೆ ಪುಂಸವನದಲ್ಲಿ ಪರಿಧಿ ಪ್ರಹರಣ ಉಂಟು. ಸಾಮಾನ್ಯ ನಿಯಮದಲ್ಲಿ ಎಲ್ಲೆಲ್ಲಿ ಪರಿಧಿ ಪ್ರಹರಣವೋ ಅಲ್ಲೆಲ್ಲ ಪರಿಧ್ಯಂಜನ ಲೇಪ ಕಾರ್ಯಗಳು ಬೇಕೇ ಬೇಕು. ಆದರೆ ಪರಿಧಿ ಪ್ರಹರಣಂ ಕುರ್ಯಾತ್ ಲೇಪ ಕಾರ್ಯನ್ನ ವಿದ್ಯತೆ ಅನ್ನುವ ಮೂಲವಾಕ್ಯಕ್ಕೆ ಅನುಗುಣವಾಗಿ ವಿಶೇಷ ನಿಯಮದಲ್ಲಿ ಪುಂಸವನದಲ್ಲಿ ಪರಿಧಿ ಪ್ರಹರಣವನ್ನೇ ಮಾಡಿದರೂ ಪರಿಧ್ಯಂಜನ ಲೇಪ ಕಾರ್ಯಗಳಿಲ್ಲ. ಯಾಕೆಂದರೆ ಲೇಪ ಕಾರ್ಯನ್ನ ವಿದ್ಯತೆ ಅಂತ ಅನ್ನುವ ವಿಶೇಷ ನಿಯಮದ ಅಡಿಯಲ್ಲಿ ಪುಂಸವನದಲ್ಲಿ ಪರಿಧಿ ಪ್ರಹರಣ ಇದ್ದರೂ ಪರಿಧ್ಯಂಜನ ಲೇಪ ಕಾರ್ಯ ಇಲ್ಲ. ಆದರೆ ಪರಿಧಿ ಪ್ರಹರಣ ಮಾಡಿರುವ ಕಾರಣದಿಂದ ಸಂಸ್ರಾವ ಹೋಮ ಉಂಟು. ಸೀಮಂತದಲ್ಲಿ ಪರಿಧಿ ನಿರಸನವೇ, ಹಾಗಾಗಿ ಪರಿಧ್ಯಂಜನ ಲೇಪ ಕಾರ್ಯ ಸಹಜವಾಗಿಯೇ ಇಲ್ಲ. ಹಾಗೂ ಸಂಸ್ರಾವ ಹೋಮವೂ ಕೂಡ ಸಹಜವಾಗಿಯೇ ಇರಲ್ಲ. ಇದಿಷ್ಟೂ ವಿಶೇಷವಾಗಿ ನಾವು ತಿಳ್ಕೊಂಡೇ ಅಗ್ನಿಮುಖಗಳನ್ನು ಮಾಡಬೇಕು. ಆ ತಂತ್ರಗಳಲ್ಲಿ ಯಾವ ಕರ್ಮಕ್ಕೆ ವಿಶೇಷ ನಿಯಮದಡಿ ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಇಲ್ಲದವರ ಕರ್ಮ ಭ್ರಷ್ಟವಾಗಿ ಹೋಗುತ್ತೆ. ಮತ್ತು ಹಾಗಾಗಿ ಎಲ್ಲೂ ಕೂಡ ಪುಂಸವನ ಸೀಮಂತ ಹೋಮಗಳನ್ನು ಸಮಾನ ತಂತ್ರದಲ್ಲಿ ಮಾಡಲೇಬಾರ್ದು, ಮಾಡಲಿಕ್ಕೆ ಆಗೋದೇ ಇಲ್ಲ. ಮಾಡಿದ್ರೆ ಅದು ದೋಷವೇ. ಯಾಕೆ ಅಂದರೆ ನೋಡಿ, ಪುಂಸವನದಲ್ಲಿ ಪರಿಧ್ಯಂಜನ ಲೇಪ ಕಾರ್ಯ ಇಲ್ಲ, ಅದರ ಪ್ರಹರಣ ಇದೆ, ಸಂಸ್ರಾವ ಹೋಮ ಇರುತ್ತೆ. ಸೀಮಂತದಲ್ಲಿ ಪರಿಧಿ ನಿರಸನ, ಹಾಗಾಗಿ ಪರಿಧ್ಯಂಜನವೂ ಇಲ್ಲ, ಪರಿಧಿ ಲೇಪ ಕಾರ್ಯವೂ ಇಲ್ಲ, ಸಂಸ್ರಾವ ಹೋಮವೂ ಇಲ್ಲ. ಹೀಗಿದ್ದಾಗ ಸಮಾನ ತಂತ್ರದಲ್ಲಿ ಮಾಡಿದಾಗ ಇವೆರಡನ್ನೂ ನೀವು ತಂತ್ರನೇ ಮಾಡೋಕ್ಕಾಗಲ್ಲ. ಯಾವುದನ್ನೇ ಒಂದು ತಂತ್ರನ ಅನುಸರಿಸಿದ್ರೂ ಇನ್ನೊಂದು ಕರ್ಮಕ್ಕದು ಬಾಧಕವಾಗಿಬಿಡುತ್ತೆ. ಹಾಗಾಗಿ ಯಾವತ್ತೇ ಆಗಲಿ
ಪುಂಸವನ ಸೀಮಂತ ಕರ್ಮಗಳನ್ನು ಒಟ್ಟಿಗೆ ಮಾಡಿದರೂ ಕೂಡ ಎರಡು ಅಗ್ನಿಮುಖ ಕ್ರಮದಲ್ಲಿಯೇ ಮಾಡಬೇಕಾಗತ್ತೆ. ಸಹಜವಾಗಿ ಪುಂಸವನದ ಕಾಲ ಬೇರೆ, ಸೀಮಂತದ ಕಾಲ ಬೇರೆಯೇ ಇರೋದೇ ಪ್ರಧಾನ ಪಕ್ಷದಲ್ಲಿ ಹಾಗೇ ಮಾಡಬೇಕು. ಒಂದು ವೇಳೆ ಎರಡನ್ನೂ ಒಟ್ಟಿಗೆ ಒಂದೇ ದಿನ ಮಾಡೋದಾದರೂ ಕೂಡ ಅಗ್ನಿಮುಖಗಳನ್ನು ಮಾತ್ರ ಎರಡನ್ನಾಗಿಯೇ ಮಾಡಬೇಕು. ಮೊದಲು ಪುಂಸವನ ಅಗ್ನಿಮುಖವನ್ನು ಮುಗಿಸ್ಕೊಂಡು ಆಮೇಲೆ ಸೀಮಂತದ ಸಂಕಲ್ಪ ಮಾಡಿ ಅದಕ್ಕೆ ಅಗ್ನಿಮುಖವನ್ನೇ ಮತ್ತೆ ಮಾಡಬೇಕು. ಇಲ್ಲದೆ ಹೋದರೆ ಈ ಸಮಾನ ತಂತ್ರದಲ್ಲಿ ಮಾಡೋದರಿಂದ ಒಂದು ಕರ್ಮ ಭ್ರಷ್ಟವಾಗಿ ಹೋಗುತ್ತೆ. ಏಕೆಂದರೆ ಒಂದೇ ಅಗ್ನಿಮುಖದಲ್ಲಿ ನಿರಸನವನ್ನು ಮಾಡೋಕ್ಕೆ ಆಗಿ ಪ್ರಹರಣವನ್ನು ಮಾಡೋಕ್ಕೆ ಆಗಲ್ಲ. ಪರಿಧ್ಯಂಜನ ಲೇಪಕಾರ್ಯವನ್ನು ಮಾಡಿ ಅದಕ್ಕೆ ಮಾಡಲ್ಲ ಅನ್ನೋದು ಆಗೋದಿಲ್ಲ. ಹಾಗಾಗಿ ಸಮಾನ ತಂತ್ರಕ್ಕೆ ಹೇಗೆ ನೋಡಿದರೂ ಪುಂಸವನ ಸೀಮಂತ ಹೋಮಗಳು ಹೊಂದೋದಿಲ್ಲ.